ಹಾಯ್ ಹಲೋ ನಮಸ್ತೆ. ಹೊಂಬಾಳೆ ಸಿರಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಬದನೆಕಾಯಿ ಫ್ರೈ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರ್ತದೆ. ಈ ರೀತಿ ಕೆಂಪು ಬದನೆ ಬೇಕಾದರೂ ತೊಗೊಳ್ಬೋದು, ಗ್ರೀನ್ ಕಲರ್ ಬದನೆ ಬೇಕಾದರೂ ತೊಗೊಳ್ಬೋದು, ಯಾವ ಬದನೇಲಿ ಬೇಕಾದರೂ ಮಾಡ್ಬೋದು. ಈ ರೀತಿ ಕಟ್ ಮಾಡ್ಕೊಳ್ಳಿ ದಪ್ಪ. ಹಾಗೆ ನೋಡಿ, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಿಡಿ ಪುದೀನ ಸೊಪ್ಪನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ, ತುಂಬ ಸಣ್ಣ ಆಗಬೇಕೇನಿಲ್ಲ. ನಾನು ಇದಕ್ಕೆ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ತಾಯಿದ್ದೇನೆ. ನೋಡಿ, 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕಿದ್ದೀನಿ. ನಿಮಗೆ ಎಷ್ಟು ಬದನೆಕಾಯಿ ತೊಗೊತೀರೋ ಅದಕ್ಕೆ ಕ್ವಾಂಟಿಟಿಗೆ ತಕ್ಕ ಹಾಗೆ ನೀವು ಅದಕ್ಕೆ ಇಂಗ್ರೀಡಿಯೆಂಟ್ಸನ್ನು ಹಾಕಿ. ನಾನು 2 ಬದನೆಕಾಯಿ ತೊಗೊಂಡಿರೋದ್ರಿಂದ ನಾನು ಇಷ್ಟು ಮಸಾಲೆಗೆ ರೆಡಿ ಮಾಡ್ತಾಯಿದ್ದೇನೆ. ಹಾಗೆ 1.5 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೇನೆ. ನಿಮಗೆ ಜಾಸ್ತಿ ಬೇಕನ್ನಿಸಿದರೆ ಹಾಕ್ಬೋದು, ಆದರೆ ನಿಮ್ಮ ಬದನೆಕಾಯಿ ಎಷ್ಟುಂಟು ಅದಕ್ಕೆ ತಕ್ಕಾಗಿ ಹಾಕಿ. ಹಾಗೆ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿಣ, ಹಾಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಯಾಕಂದರೆ ಬದನೆಕಾಯಲ್ಲೂ ಉಪ್ಪಿನಂಶ ಇರೋದ್ರಿಂದ ತುಂಬ ಉಪ್ಪಾಗ್ತದೆ. ಹಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿ, ಯಾಕಂದರೆ ಬದನೆಕಾಯಿ ತುಂಬ ವಾಯು ಪ್ರಕೃತಿ ಇರೋದ್ರಿಂದ ನಾವು ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಆ ವಾಯು ಹೊರಗೆ ಹೋಗ್ತದೆ. ನೋಡಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಜೊತೆಗೆ ನಾನಿವಾಗ ಅಚ್ಚ ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಕಿದರೆ ತುಂಬ ಖಾರ ಇರ್ತದೆ, ಅದು ಒಳ್ಳೆಯದಾಗುತ್ತೆ. ನಾನು ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೇನೆ. 2 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಬಳಸಿದ್ದೀನಿ. ಹಾಗೆ ಜೀರಾ ಪೌಡರು ಇದನ್ನು ಸಹ ಹಾಕ್ತಾಯಿದ್ದೀನಿ. ಇದು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಕು, ಹೆಚ್ಚು ಬೇಡ, ಕಹಿ ಬರ್ತದೆ ಜೀರಿಗೆ. ಹಾಗೆ ಕೊತ್ತಂಬರಿ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಅದು ಸಹ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಳಸಿದರೆ ಸಾಕು, ಹೆಚ್ಚು ಬಳಕೆ ಮಾಡೋದು ಬೇಡ. ನಿಮಗೆ ಬೇಕನ್ನಿಸಿದರೆ ಗರಂ ಮಸಾಲೆ ಹಾಕ್ಬೋದು, ಆದರೆ ನಾನು ಹಾಕಲ್ಲ. ಯಾಕಂದರೆ ಅದು ಗರಂ ಮಸಾಲೆಯ ಘಮ ಹೊಡೆಯುತ್ತೆ, ಈ ಜೀರಿಗೆ ಕೊತ್ತಂಬರಿದು ಸ್ಮೆಲ್ ಬರಲ್ಲ. ಹಾಗೆ ನಾವು ಇವಾಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿರೋದ್ರಿಂದ ಅದರದ್ದು ಪರಿಮಳ ಬರಬೇಕು. ಹಾಗೆ ಅದರದ್ದು ನಮಗೆ ಬೆನಿಫಿಟ್ ಸಿಗಬೇಕು. ಬದನೆಕಾಯಿ ನಂಜಾಗಿರೋದ್ರಿಂದ ನಮಗೆ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಅರಿಶಿಣ ಹಾಕಿರೋದ್ರಿಂದ ಆ ನಂಜು ಹೊರಗೋಗ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಮಿಶ್ರಣ ಮಾಡ್ಕೊಳ್ಳಿ. ಪೇಸ್ಟನ್ನು ಚೆನ್ನಾಗಿ ಕಲಸಿ ಆದಮೇಲೆ ಉಪ್ಪು ಬೇಕೋ ಬೇಡ ಅಂತ ಒಮ್ಮೆ ನೋಡ್ಕೊಳ್ಳಿ. ಉಪ್ಪು ಕರೆಕ್ಟ್ ಇದೆ, ಖಾರ ಕರೆಕ್ಟ್ ಇದೆ ಅಂತ ಹೇಳಿದರೆ ಬದನೆಕಾಯಿನ ನೀರೊಳಗೆ ಹಾಕಿಡಿ. ಕಟ್ ಮಾಡಿ ಆದಮೇಲೆ ನೀರೊಳಗೆ ಹಾಕಿಡಿ. ಅದನ್ನು ಚೆನ್ನಾಗಿ ಹಚ್ಚಿ ಬದನೆಕಾಯಿಗೆ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇವಾಗ ನಾವು ಕಾವಲಿಯನ್ನು ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ನಾವು ಕೊಬ್ಬರಿ ಎಣ್ಣೆ ಹಾಕ್ತೀವಿ, ನೀವು ಏನು ಬಳಕೆ ಯೂಸ್ ಮಾಡ್ತೀರೋ ಆ ಎಣ್ಣೆನ ಬಳಸಿ. ನೋಡಿ, ನಾನು ಹಾಗೆಯೇ ಕೆಲವೊಂದು ಬದನೆಕಾಯಿಯನ್ನು ಫ್ರೈ ಮಾಡ್ತಿದ್ದೀನಿ. ಇನ್ನು ಕೆಲವು ಬದನೆಕಾಯಿನ ನಾನು ರವೆ ಹಚ್ಚಿ ಫ್ರೈ ಮಾಡ್ತಾಯಿದ್ದೀನಿ. ಯಾವ ಥರ ಬೇಕಾದರೂ ಮಾಡ್ಬೋದು. ರವೆ ಹಚ್ಚಿದರೆ ಇನ್ನೂ ಟೇಸ್ಟಿಯಾಗಿ ಮತ್ತು ಗರಿಯಾಗಿ ಬರ್ತದೆ. ಸ್ಮೂತಾಗಿ ಬೇಕಂದರೆ ನೀವು ರವೆ ಬಳಸೋದು ಬೇಡ, ಹಾಗೆ ಮಾಡ್ಬೋದು. ಇದು ತುಂಬ ಚೆನ್ನಾಗಿರ್ತದೆ ಊಟಕ್ಕೆ. ಹಾಗೆ ಮಕ್ಕಳಿಗೆ ಸಂಜೆ ಕೊಡಲಿಕ್ಕೆಯೂ ಸಹ ತುಂಬ ಒಳ್ಳೆಯದು. ಬದನೆಕಾಯಿಯಲ್ಲಿ ಜಿಂಕ್ ಅಂಶ ಇರೋದರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಆದರೆ ನಂಜಿನ ಪ್ರಕೃತಿ ಇರುವವರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಜಾಸ್ತಿಯಾಗಿ ಬಳಸಿ. ಹಾಗಾಗಿ ನಂಜು ನಮ್ಮ ದೇಹಕ್ಕೆ ಹೋಗಲ್ಲ. ಇದು ತುಂಬ ನಂಜು ಹಾಗೂ ವಾಯು ಅಂಶ ಇರೋದರಿಂದ ನಾವು ಹೆಚ್ಚಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತೇವೆ ಇದಕ್ಕೆ. ಸ್ನೇಹಿತರೆ, ಚೆನ್ನಾಗಿ ಬೆಂದ ನಂತರ ಅದನ್ನು ತಿರುವು ಹಾಕಿ. ತುಂಬ ಚೆನ್ನಾಗಿ ಬೇಗ ಬೆಂದುಬಿಡ್ತದೆ, ಒಂದು 5 ನಿಮಿಷದಲ್ಲಿ ಬೆಂದುಬಿಡ್ತದೆ. ತುಂಬ ಟೇಸ್ಟಿಯಾಗಿ ಸಹ ಇರ್ತದೆ. ಇದೇ ಮಿಶ್ರಣದಿಂದ ನಾನು ಹೀರೆಕಾಯಿನ ಸಹ ಮಾಡಿದ್ದೀನಿ. ಹೀರೆಕಾಯಿ ಸಹ ದಪ್ಪಗೆ ಹೆಚ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ರವೆಯನ್ನು ಬಳಸಲಿಲ್ಲ, ರವೆ ಬೇಕಾದರೆ ಬಳಸ್ಬೋದು. ಈ ಫ್ರೈ ಇದ್ದರೆ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಚೆನ್ನಾಗಿರ್ತದೆ. ಅದನ್ನು ತಿಂತಾ ಇದ್ದರೆ ಊಟಕ್ಕೆ ಬಳಸ್ಕೊಂಡ್ರೆ ನಮಗೆ
ಎಷ್ಟು ಆನಂದ ಆಗ್ತದೆ ಅಂದರೆ 2 ತುತ್ತು ಜಾಸ್ತಿನೇ ಹೋಗ್ತದೆ. ನೋಡಿ, ಇದನ್ನು ಚೆನ್ನಾಗಿ ಬೆಂದ ನಂತರ ತಿರುವಾಕಿದ್ದೇನೆ. ನೋಡಿ, ಕುಚ್ಚಿಗೆ ಅನ್ನಕ್ಕೆ, ಬೆಳ್ತಿಗೆ ಅನ್ನಕ್ಕೂ ಇಷ್ಟ ಆಗ್ತದೆ. ಸಾಂಬಾರು ಜೊತೆ ಈ ಫ್ರೈ ಇದ್ದರೆ 1-2 ತುತ್ತು ಜಾಸ್ತಿನೇ ಹೋಗ್ತದೆ ಅಂತ ಹೇಳಿದ್ನಲ್ಲ, ಹಾಗೆ ಆಗ್ತದೆ. ನೀವು ಟ್ರೈ ಮಾಡಿ, ಹೇಗಾಯ್ತಂತ ಕಮೆಂಟ್ ಮಾಡಿ ನನಗೆ ಫೀಡ್ಬ್ಯಾಕು ಹೇಳಿ. ಮತ್ತು ನನ್ನ ಎಲ್ಲ ವೀಡಿಯೋನು ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದವರು ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಟೇಸ್ಟಿಯಾಗಿರ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.